ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನಲ್ಲಿ ಮತ್ತೆ ಎರಡು ಚಿರತೆಗಳು ಪ್ರತ್ಯಕ್ಷವಾಗಿದೆ. ಇತ್ತೀಚೆಗಷ್ಟೇ ಮಾದಪ್ಪನ ಬೆಟ್ಟಕ್ಕೆ ಪಾದಯಾತ್ರೆ ಹೋಗ್ತಾ ಇದ್ದ ಒಬ್ಬ ಭಕ್ತನನ್ನ ಚಿರತೆ ಕೊಂದಿತ್ತು. ಅಲ್ಲೂ ಕೂಡ ಚಿರತೆ ಕಾಟ ಜಾಸ್ತಿ ಇತ್ತು. ಈಗ ಮತ್ತೆ ಎರಡು ಚಿರತೆಗಳು ಪತ್ತೆಯಾಗಿದೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಬೆನ್ನು ಬಿಡ್ತಾ ಇಲ್ಲ ಚಿರತೆಯ ಹಾವಳಿ. ಹನೂರು ತಾಲೂಕಿನ ಚಿಕ್ಕರಂಗಶೆಟ್ಟಿ ದೊಡ್ಡಿ ಬಳಿ ಎರಡು ಚಿರತೆ ಪ್ರತ್ಯಕ್ಷವಾಗಿದೆ. ಮುಖ್ಯ ರಸ್ತೆಯ ಬದಿಯಲ್ಲೇ ಎರಡು ಚಿರತೆಗಳು ಪ್ರತ್ಯಕ್ಷವಾಗಿರತಕ್ಕಂಥದ್ದು. ಜೋಡಿ ಚಿರತೆಯನ್ನು ನೋಡಿ ಗಾಬರಿಗೊಂಡಿದ್ದಾರೆ ಸ್ಥಳೀಯರು. ಒಂದು ಚಿರತೆ ಮನುಷ್ಯನನ್ನು ಕೊಂದ ಚಿರತೆಯನ್ನು ಸೆರೆ ಹಿಡಿದಿದ್ದಾರೆ. ಬಟ್ ಈಗ ಮತ್ತೆ ಎರಡು ಚಿರತೆ ವಿಪರೀತ ಹಾವಳಿ ಆಗಿಬಿಟ್ಟಿದೆ. ನಿಮಗೆ ಆ ಕಡೆ ಓಡಾಡೋದಕ್ಕೆ ಆಗಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕ್ಯಾಮರಾ ಕಣ್ಣಿಗೆ ಈ ಎರಡೂ ಚಿರತೆಗಳು ಕಂಡು ಬಂದಿದ್ದು ಹೀಗೆ ನೋಡಿ. ಎರಡು ಎರಡು ಈ ಭಾಗ ಎಲ್ಲ ಏನು ಗೊತ್ತಾ, ಹೇಳಿ ಕೇಳಿ ಕಾಡು ಪ್ರದೇಶ, ಮಹದೇಶ್ವರನ ಬೆಟ್ಟ ಕಾಡು ಪ್ರದೇಶಗಳು. ಹಾಗಾಗಿ ಕಾಡು ಪ್ರದೇಶದಲ್ಲಿ ಚಿರತೆಗಳು ಕಾಣಿಸ್ಕೊಳ್ತಕ್ಕಂಥದ್ದು ಆತಂಕ ಗ್ರಾಮಸ್ಥರಿಗೆ ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಇತ್ತೀಚೆಗಂತೂ ಕಾಡು ಬಿಟ್ಟು ನಾಡಿಗೆ ಬರ್ತಾ ಇವೆ ಹುಲಿ, ಚಿರತೆ, ಆನೆಗಳು, ಕರಡಿಗಳು ಇವೆಲ್ಲ ವಿಪರೀತ ಆಗ್ತಾ ಇದೆ. ಸೊ ಹಾಗಾಗಿ ನಿಮಗೆ ಹನೂರು ಭಾಗದಲ್ಲಿ ಚಿರತೆಗಳು ಕಾಣಿಸ್ಕೊಂಡಿದೆ. ಅದು ಯಾರೋ ವೆಹಿಕಲ್ನಲ್ಲಿ ಹೋಗಬೇಕಾದ್ರೆ ಕಂಡು ಬಂದಿರತಕ್ಕಂಥ ದೃಶ್ಯ ರಾತ್ರಿ ವೇಳೆ ಕಂಡು ಬಂದಿರತಕ್ಕಂಥದ್ದು. ನಿಮಗೆ ಚಾಮರಾಜನಗರದಲ್ಲಿ ಬಿಳಿಗಿರಿ ರಂಗನ ಬೆಟ್ಟದ ಕಾಡು ಪ್ರದೇಶ, ಮಹದೇಶ್ವರನ ಬೆಟ್ಟದ ಕಾಡು ಪ್ರದೇಶ, ಸಹಜವಾಗೇ ಕಾಡು ಪ್ರಾಣಿಗಳು ಹೆಚ್ಚೆಚ್ಚು ಕಂಡು ಬರ್ತಾ ಇವೆ.